ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ, ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಫ್ರೆಂಡ್ ಕಸ್ಟಮರು ಹಾಗೆ ನಮಗೆ ಬೇಕಾದವರು ಅಂತಲೂ ಹೇಳ್ಬೋದು. ಅವ್ರದ್ದು ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡ್ ಸಮ 3 ಜನ ಹೋಗ್ತಾ ಇದ್ದೀವಿ. ಆಲ್ರೆಡಿ 9 o'clock ಆಯಿತು ಟೈಮು. ರಿಸೆಪ್ಷನ್ ಅಲ್ವಾ, ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಸ್ಬೆಂಡ್ ವರ್ಕ್ ಮುಗಿಸ್ಕೊಂಡು ಬಂದರು, ನಾವು ಕೂಡ ರೆಡಿಯಾಗಿದ್ದೀವಿ. ಸಮು ಮತ್ತು ಹಸ್ಬೆಂಡ್ ಹೊರಟಿದ್ದಾರೆ ಕಾರ್ ತೆಗಿಯೋಕ್ಕೆ. ನಂದು ಸ್ವಲ್ಪ ಲೇಟ್ ಆಯಿತು, ರೆಡಿಯಾಗಿದ್ದೀನಿ. ಈಗ ಹೊರಡ್ತೀನಿ. ನಾನು ಇದು ಸಿಲ್ವರ್ಗೆ ರೆಡ್ ಕಲರ್ ಸ್ಯಾರಿಯನ್ನು ವೇರ್ ಮಾಡಿದ್ದೀನಿ. ಅದಕ್ಕೆ ಸಿಲ್ವರ್ ಕಲರ್ ನೆಕ್ ಮತ್ತು ಹಾಗೆ ವೈಟ್ ಮೆಟಲ್ದು ಇಯರಿಂಗನ್ನು ಮ್ಯಾಚ್ ಮಾಡಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇಬ್ಬರು ಹೊರಟಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಹಾಗೆಯೇ ಇವತ್ತು ಹಾಗೆ ನಾಳೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಇವತ್ತು ನೈಟ್ ಒಂದು ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾಳೆ ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಹೋಲಿಯನ್ನು ಲೇಟಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತೀರಾ. ಹೋಲಿ ಸೆಲೆಬ್ರೇಷನ್ ಆದಮೇಲೆ ಮಕ್ಕಳು ಫ್ರೆಶ್ ಅಪ್ ಆಗಿ ಮಕ್ಕಳು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತೀರಾ. ನೋಡ್ತಾ ಹೋಗಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಈಗ ಸಮ್ಮಗೆ ಕಾರ್ನ ಹೆಂಗೆ ಓಡಿಸ್ಬೇಕು ಅಂತ ಹೇಳಿದ್ದು ಪಪ್ಪ. ಕಾರ್ ವಾಶ್ ಮಾಡಬೇಕು ಅಂತ ಸಮ್ಮು ನಾನು ಕಾರ್ ಓಡಿಸ್ತೀನಿ ಅಂತ ಹೇಳ್ದ. ಅದಕ್ಕೆ ಫಸ್ಟ್ ಕಾರ್ ತೊಳಿಬೇಕಂತೆ ನಾನು ಸಮ್ಮು, ಆಮೇಲೆ ಕಾರ್ ಓಡಿಸೋದನ್ನ ಕಲಿಬೇಕಂತ. ಗಾಡಿ ಓಡಿಸ್ ಚೆನ್ನಾಗಿ ಕಲ್ತಿಲ್ಲ ನೀನು. ಕರೆಕ್ಟಾಗಿ ಕಲ್ತಿಲ್ಲ ಅವನು. ಹೌದಾ, ಗಾಡಿ ಓಡಿಸಂಗಿಲ್ಲ ನೀನು, ಗಾಡಿ ಮುಟ್ಟಂಗಿಲ್ಲ. ಈಗ ಹೆಂಗ್ ಓಡಿಸ್ತೀಯ ಕಾರ್ನ? ಫಸ್ಟ್ ಕಾರ್ ಓಡಿಸುವಾಗ ಏನ್ ಮಾಡ್ತೀಯ? ಈಗ ಬೇಡ ಅಲ್ಲ. ಎಲ್ಲ ಚೌಟ್ರಿಗಳಲ್ಲೂ ಮದುವೆ ನಡೀತಾ ಇದೆ, ಎಲ್ಲ ಚೌಟ್ರಿ ಬಿಸಿ ಆಗಿದೆ. 9:30 ಆಗ್ತಾಯಿದೆ, ಆದರೂ ಎಲ್ಲ ಚೌಟ್ರಿ ಮೆಣ ಅಂತ ಇದೆ. ಜನಗಳು ತುಂಬಿದ್ದಾರೆ, ಚೆನ್ನಾಗಿ ಅನಿಸ್ತಾ ಇದೆ ರೋಡೆಲ್ಲ. ಇವ್ ನೋಡಿ, ನಾವು ಹೋಗ್ತಾ ಇರೋದು ಮದ್ವೆಗೆ ಹೋಗೋದು ಏನಿಗೆ ಗೊತ್ತಾ? ಎಲ್ಲ ಏನಕ್ಕೆ ಹೇಳು? ಮದ್ವೆಗೆ ಹೋಗೋದು ಊಟ ಮಾಡಕ್ಕೆ. ಅಲ್ಲೇನೋ ತಿಂದಂಗೆ ಬಂದ್ಬಿಟ್ಟು ಇಲ್ಲಿ ಕೇಕ್ ಕೊಡ್ಸು, ಹೋಗ್ತಾ ಕೇಕ್ ಕೊಡ್ಸ್ಕೊಂಡು ಹೋಗು ಅಂತೆ. ಊಟ ಮಾಡಕ್ ಹೋಗೋದು ನೀನು? ಊಟ ಮಾಡಕ್ ಹೋಗಲ್ವಾ? ಹೌದು, ಮದ್ವೆಗೆ ಹೋದ್ಮೇಲೆ ನೀಟಾಗಿ ಊಟ ಮಾಡ್ಕೊಂಡು ಅವ್ರು ತುಂಬಾ ವೆರೈಟೀಸ್ ಮಾಡ್ಸಿರ್ತಾರಲ್ವಾ, ಮತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ನೀಟಾಗಿ ಊಟ ಮಾಡ್ಕೊಂಡು ಈಗ ತಿಂದ್ಯಾ? ಇನ್ನು ಪುಟಾಣಿ ಬೇಬಿನ ನೀನು? ಇಲ್ಲ. ಮತ್ತೆ ಕರೆಕ್ಟಾಗಿ ಮಾತಾಡು. ಈ ರೋಡ್ ತೋರಿಸ್ತೀನಿ. ಈ ರೋಡ್ ಅಂತೂ ಯಾವಾಗಲೂ ಟ್ರಾಫಿಕ್. 9:30 ಆಗಿದೆ, ಹಂಗಿದ್ರು ವೆಹಿಕಲ್ಸ್ ಇದ್ದೇ ಇರುತ್ತೆ. ಚಿಕ್ಕ ರೋಡು, 101 ಗಣಪತಿ ದೇವಸ್ಥಾನದ ರೋಡು. ಹಾಗೆ ತುಂಬ ಕಡೆ ಹೋಗೋರು ಈ ರೋಡಲ್ಲಿ ಓಡಾಡ್ತಾರೆ. ಹಾಗೆ 101 ಗಣಪತಿ ದೇವಸ್ಥಾನ ನೋಡ್ಕೊಳ್ಳಿ. ಮತ್ತು ನಾನು ಯಾವಾಗೂ ಹೇಳ್ತಾ ಇರ್ತೀನಲ್ವ, ನನ್ನ ಹಸ್ಬೆಂಡ್ ಇಲ್ಲಿ ಕರ್ಕೊಂಬಂದರೆ ಒಂದು ರೌಂಡ್ ಓಡಿಸ್ತಾರೆ ಅಂತ. ಮತ್ತು ನಮ್ಮ ಮೈಸೂರಲ್ಲಿ ಎಲ್ಲ ಏರಿಯಾದು ಹಬ್ಬಗಳು ನಡೀತಾ ಇದೆ. ಆಲ್ಮೋಸ್ಟು ನಮ್ಮ ಅಮ್ಮ ಅವರ ಏರಿಯಾದಲ್ಲೂ ಪೂಜೆಗಳು ನಡೀತಾ ಇದೆ. ಅಲ್ಲಿಗೂ ಹೋದರೆ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹೋಗೋಕ್ಕಾಗಿರಲಿಲ್ಲ. ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬಂದಾಗ ಇಲ್ಲಿ ಒಂದು ರೌಂಡ್ ಸುತ್ತಿಸಿನೇ ಅವರು ಬೈಕಲ್ಲಾದರೂ ಬರಲಿ ಕಾರಲ್ಲಾದ್ರೂ ಬರಲಿ ಒಂದು ರೌಂಡ್ ಸುತ್ತಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಮಸ್ಕಾರ ಮಾಡಿಸಿ. ಚೌಟ್ರಿ ಇರೋದು ಇಲ್ಲೇ ರಾಜೇಂದ್ರ ಕಲಾಮಂದಿರ ಅಂತ, ಅಗ್ರಹಾರ ಕೋಟಿಲಿಂಗೇಶ್ವರ ನಾನು ವಿಡಿಯೋ ಮಾಡಿದ್ನಲ್ಲ ಅದ್ರ ಪಕ್ಕದ್ದೇನೆ. ಚೌಟ್ರಿ ಎಂಟ್ರ್ ಆಗ್ತಾ ಇದ್ದೀವಿ. ಫುಲ್ ಲೈಟಿಂಗ್ಸ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ,
ಚೌಟ್ರಿ ರೀಚ್ ಆಗಿದ್ದೀವಿ. ಸ್ಟಾರ್ಟಿಂಗಲ್ಲೇ ಹೊರಗಡೆ ಸ್ವಲ್ಪ ಫೋಟೋಸನ್ನು ತಗೊಂಡ್ವಿ. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಒಳಗಡೆ ಹೋಗ್ತೀವಿ. ರಾಜೇಂದ್ರ ಕಲಾಮಂದಿರ ಅಂತ ರಾಮಾನುಜ ರೋಡಲ್ಲಿದೆ, ಅಗ್ರಹಾರ, ನಿಯರ್ ಅಗ್ರಹಾರ ಹತ್ರ. ನಾನು ಈ ಚೌಟ್ರಿಗೆ ಬಂದು ಒಂದು 4-5 ಇಯರ್ಸ್ ಆಯಿತು ಅನಿಸುತ್ತೆ. 4-5 ಇಯರ್ಸಿಂದ ಯಾವುದೇ ಫಂಕ್ಷನ್ಗೆ ಈ ಚೌಟ್ರಿಗೆ ಬಂದಿಲ್ಲ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಹೊರಗಡೆ ಹಾಗೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಚೌಟ್ರಿ ಕೂಡ ತುಂಬಾ ದೊಡ್ಡದಾಗಿದೆ, ಹಾಗೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಹೋಟೆಲ್ ಫೆಸಿಲಿಟಿ ಕೂಡ ಇದೆ. ಚೌಟ್ರಿ ನೋಡ್ತಾ ಇದ್ದೀರಾ ಹೇಗೆಲ್ಲ ಕಾಣಿಸ್ತಿದೆ ಅಂತ. ಹಾಗೆ ತುಂಬಾ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ. ಡೆಕೋರೇಷನ್ ಕೂಡ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ ಚೌಟ್ರಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಜನ ಎಲ್ಲ ಆಗಲೇ ಖಾಲಿ ಆಗ್ತಾಯಿದ್ರು. ಸ್ವಲ್ಪ ಜನ ಅಷ್ಟೇ ಇದ್ದರು. ನಾವು ಹೋದಾಗ 9:30, 9:45 ಆಗಿತ್ತು ಅನಿಸುತ್ತೆ. ನಾವು ಕೂಡ ಹೋಗಿ ವಿಶ್ ಮಾಡಿ ಫೋಟೋಸನ್ನು ತೆಗೆಸ್ಕೊಂಡಿದ್ದೀವಿ. ಫೋಟೋಸನ್ನು ನೋಡ್ತಾ ಹೋಗ್ತೀರಾ. ಅದ್ರ ನೆಕ್ಸ್ಟೇ ಊಟಕ್ಕೆ ಅಂತ ಹೋಗ್ತೀವಿ. ಊಟಕ್ಕೆ ತುಂಬ ಜನ ಇರಲಿಲ್ಲ, ಆರಾಮಾಗಿ ಊಟಕ್ಕೆ ಹೋದ್ವಿ. ಜನ ಕಮ್ಮಿ ಆಗಿದ್ರು ಅಂತ ಹೇಳಿದೆ. ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚ್ ಅಂತಲೇ ಹೇಳ್ಬೋದು. ಊಟಕ್ಕೆ ವೆಜಿಟೇಬಲ್ದು ಉಪ್ಪಿನಕಾಯಿ, ಕಾರ್ನ್ದು ಕೋಸಂಬರಿ, ಹಾಗೆ ವೆಜಿಟೇಬಲ್ದು ಸಲಾಡನ್ನು ಮಾಡಿದ್ದಾರೆ. ಹಾಗೆಯೇ ಡ್ರೈ ಫ್ರೂಟ್ದು ಒಗ್ಗರಣೆಯನ್ನು ಮಾಡಿದ್ದಾರೆ. ಹಾಗೆ ಸೂಪನ್ನು ಕೊಟ್ಟಿದ್ದಾರೆ. ಪಾಸ್ತಾಯಿಂದ ಪಾಯಸನ ಮಾಡಿದ್ದಾರೆ. ಹಾಗೆಯೇ ಪೊಟೆಟೋದು ಫ್ರೈಡ್ ಪಲ್ಯ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಚಂಪಾಕಲಿ. ಹಾಗೆಯೇ ಇದೊಂದು ಸ್ವೀಟನ್ನು ಸರ್ವ್ ಮಾಡಿದರು. ಇದು ಸ್ವೀಟ್ ನೇಮ್ ಏನಂತ ನನಗೆ ಗೊತ್ತಿಲ್ಲ. ದೋಸೆ, ಪಲ್ಯ, ಚಟ್ನಿ. ಹಾಗೆಯೇ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಪಲಾವನ್ನು ಈ ಥರ ಪುಟ್ಟು ಮಡಿಕೆಯಲ್ಲಿ ಫಿಲ್ ಮಾಡಿ ಸಿಲ್ವರ್ ಫಾಯಿಲಿಂದ ಕವರ್ ಮಾಡಿದರು. ಬಿಸಿಯಾಗೇ ಇರುತ್ತೆ ಅನ್ನೋದೊಂದು ಕಾರಣ. ಹಾಗೆಯೇ ಪಾಟ್ ಬಿರಿಯಾನಿ ಅಂತ ಫೇಮಸ್ ಇದೆಯಲ್ಲ, ಅದು ಒಂಥರ, ಆದರೆ ಸ್ವಲ್ಪ ಕ್ವಾಂಟಿಟಿ ವೈಸ್ ಜಾಸ್ತಿನೇ ಇರುತ್ತೆ. ನಾರ್ಮಲಾಗಿ ನಾವು ಸರ್ವ್ ಮಾಡಿಸ್ಕೊಳ್ಳೋದಕ್ಕಿಂತ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ವೈಸ್ ಜಾಸ್ತಿನೇ ಇರುತ್ತೆ. ಹಾಗೆಯೇ ಅನ್ನ, ಸಾಂಬಾರು, ತಿಳಿಸಾರು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಊಟನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಹೋಲಿ ಸೆಲೆಬ್ರೇಷನ್ ಮಾಡಿದ್ದು ಲೇಟಾಗಿ. ಸಮಗೆ ಎಕ್ಸಾಮ್ ಇದ್ದಿದ್ದರಿಂದ ಎಕ್ಸಾಮ್ ಟೈಮಲ್ಲಿ ಹೋಲಿ ಇದೆ ಅಂತ ಹೇಳಿಬಿಟ್ರೆ ಓದ್ಕೊಳ್ಳಲ್ಲ, ಹೋಲಿ ಆಡಬೇಕು ಅಂತೆಲ್ಲ ಟೈಮ್ ವೇಸ್ಟ್ ಮಾಡಿಬಿಡ್ತಾನೆ ಅಂತ ಹೇಳಿ ಅವನಿಗೆ ಹೋಲಿ ಯಾವತ್ತಿದೆ ಅಂತಲೇ ಕರೆಕ್ಟಾಗಿ ಹೇಳಿರಲಿಲ್ಲ. ಎಕ್ಸಾಮ್ ಆದಮೇಲೆ ಹೇಳಿದ್ದು ಹೋಲಿ ಇದೆ ಅಂತ. ಹಾಗಾಗಿ ಫ್ರೆಂಡ್ ಜೊತೆ ಹೋಲಿಯನ್ನು ಆಡ್ತಿದ್ದಾನೆ. ಹಾಗೆ ಮನೆ ಹತ್ರ ಇನ್ನೂ ಒಂದೆರಡು ಮಕ್ಕಳು ಸೇರಿಕೊಂಡು ಹೋಲಿಯನ್ನು ಆಡಿದ್ದಾರೆ. ನನಗೂ ಕೂಡ ಹೋಲಿ ಕಲರ್ಸನ್ನು ಹಾಕಿದ್ದಾರೆ. ನಾನು ಇವರನ್ನು ನೋಡಿಕೊಂಡು ಹೋಲಿಯನ್ನು ಆಡಿಸ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡಿದ್ದೀವಿ. ಲಾಸ್ಟ್ ಟೈಮು ಫ್ರೆಂಡ್ ಮನೆಯಲ್ಲಿ ಹೋಲಿಯನ್ನು ಆಡಿದ್ವಿ. ಈ ಸಲ ರಜಾ ಬಂದಿತ್ತು ಆಲ್ರೆಡಿ, ಹಾಗಾಗಿ ಯಾರೂ ಅಷ್ಟಾಗಿ ಬರಲಿಲ್ಲ. ಇವಳು ನೋಡಿರ್ತೀರ ಯದ್ವಿಗ ಅಂತ, ಸಮ್ಮು ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ, ಸ್ಕೂಲ್ ಫ್ರೆಂಡ್ ಕೂಡ. ಹಾಗೆಯೇ ನಮ್ಮ ಮನೆ ಹತ್ರನೇ ವರಲಿದ್ದಾಳೆ. ಅವಳು ಬರ್ಡೇದು ವಿಡಿಯೋ ನೋಡಿರ್ತೀರಲ್ವ ಅವಳು, ಮತ್ತು ನಮ್ಮ ಮನೆ ಎದುರು ಮನೆ ಹುಡುಗಿ ಕೂಡ ಸೇರಿಕೊಂಡಿತ್ತು. ಇಷ್ಟು ಜನ ಸೇರಿಕೊಂಡು ಹೋಲಿಯನ್ನು ಆಡಿದರು. ಹಾಗೆಯೇ ನಾವು ಹೋಲಿಗೆ ನ್ಯಾಚುರಲ್ ಆರ್ಗ್ಯಾನಿಕ್ ಕಲರ್ಸನ್ನು ಯೂಸ್ ಮಾಡಿದ್ದೀವಿ. ನಾರ್ಮಲ್ಲಾಗಿ ಶಾಪ್ಗಳಲ್ಲಿ ಸಿಗುತ್ತಲ್ಲ ಆ ಹೋಲಿಯನ್ನು ಹಾಕಿದ್ರೆ ಮಕ್ಕಳು ಸ್ಕಿನ್ಗೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಕಣ್ಣಿಗೆಲ್ಲ ಬಿದ್ದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಕಲರ್ಸ್ ಬಂದಿದೆ. 100 ರೂಪೀಸು ಒಂದು ಕಲರ್ ಪ್ಯಾಕು ಆ ಥರ ಎಲ್ಲ ಇದೆ. ಆ ಥರ ಕಲರ್ಸನ್ನು ತೊಗೊಂಡು ಹಾಕಿದ್ರಿಂದ ಮಕ್ಕಳು ಫೇಸ್ ಮೇಲಾಗಲಿ ಸ್ಕಿನ್ನಲ್ಲಾಗಲಿ ತುಂಬ ಹೊತ್ತು ಉಳಿಯೋದಿಲ್ಲ. ಒಂದ್ಸಲಿ ಸ್ನಾನ ಮಾಡಿದ ತಕ್ಷಣ ನೀಟಾಗಿ ಹೋಗಿಬಿಡತ್ತೆ. ಅವ್ರು ಸ್ನಾನ ಮಾಡಿದ್ಮೇಲೂ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಕಲರ್ ಹೋಗಿದೆ ಅಂತ. ತುಂಬಾ 2-3 ಸಲ ಉಜ್ಜಿ ತೊಳಿಬೇಕು ಅನ್ನೋಷ್ಟಿಲ್ಲ, ನೀಟಾಗಿ ಸ್ನಾನ ಮಾಡಿದ್ರೆ ಹೋಗಿಬಿಡತ್ತೆ. ತುಂಬಾ ಎಂಜಾಯ್ ಮಾಡಿಕೊಂಡು ಮಕ್ಕಳು ಹೋಲಿಯನ್ನು ಆಡ್ತಾಯಿದ್ರು. ಹಾಗೆಯೇ ಈಗ ಎಷ್ಟೊಂದು ಜನ ಹೇಳ್ತಿರ್ತಾರೆ ಸಮ್ಮರಲ್ಲಿ ನೀರಿರಲ್ಲ, ಹೋಲಿ ಆಡಿ ನೀರನ್ನು ವೇಸ್ಟ್ ಮಾಡಬೇಡಿ ಅಂತ. ಆ್ಯಕ್ಚುಲಿ ಹೋಲಿ ಹಬ್ಬ ಅದು ವರ್ಷಕ್ಕೆ ಒಂದೇ ಸಲ ಬರೋದು. ಮಕ್ಕಳು ಒಂದು ಸಲ ಎಂಜಾಯ್ ಮಾಡ್ತಾರೆ ಸಮ್ಮರಲ್ಲಿ ನೀರಲ್ಲಿ ಆಡಿಕೊಂಡು.
ಹೆಚ್ಚಂದರೆ ನಾವು 1-2 ಬಕೆಟ್ ಅಷ್ಟೇ ನೀರನ್ನು ಖಾಲಿ ಮಾಡಿಕೊಂಡು ಆಡ್ತೀವಿ. ವರ್ಷಕ್ಕೆ ಒಂದ್ಸಲ ಆಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನ ಬಾತ್ರೂಮಲ್ಲಿ ಹಾಗೆ ಟಾಯ್ಲೆಟಲ್ಲಿ ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ತುಂಬಾ ನೀರನ್ನು ವೇಸ್ಟ್ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಮಕ್ಕಳು ಹೋಲಿ ವರ್ಷಕ್ಕೆ ಒಂದೇ ಸಲ ಆಡುವಾಗ 1-2 ಬಕೆಟ್ ನೀರು ವೇಸ್ಟ್ ಆದರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅದು ಮುಂಚೆಯಿಂದ ಆಗಿನ ಕಾಲದಿಂದ ರೂಢಿ ಮಾಡ್ಕೊ ಬಂದಿರೋದ್ರಿಂದ ನೀರನ್ನು ವೇಸ್ಟ್ ಮಾಡ್ತೀವಿ ಅಂತ ಅನ್ಕೋಬಾರ್ದು ಅಷ್ಟೇ. ಮಕ್ಕಳು ತುಂಬಾ ಖುಷಿಯಾಗಿ ಹೋಲಿಯನ್ನು ಆಡಿಕೊಂಡು ಈಗ ಫ್ರೆಶಪ್ ಆಗಿದ್ದಾರೆ. ಫ್ರೆಶಪ್ ಆಗಿ ಇವರು 3 ಜನ ಡ್ಯಾನ್ಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಟಿ ವಿಯಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸನ್ನು ಮಾಡ್ತಾಯಿದ್ರು. 3 ಜನಕ್ಕೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ, ತುಂಬಾ ಇನ್ವಾಲ್ವ್ ಆಗಿ ಡ್ಯಾನ್ಸನ್ನು ಮಾಡ್ತಿದ್ರು. ಹಾಗೆಯೇ ನಾನು ಕೂಡ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಕೂಡ ವಿಡಿಯೋ ಹಾಕಿದ್ದೆ. ಹಾಗೆಯೇ ಇವ್ರು ಮಾಡ್ತಿದ್ರಲ್ಲ ಆ ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾರೆ 3 ಜನ. ತುಂಬಾ ಇಷ್ಟ. 3-4 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ. ನಾನು ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಸಾಂಗ್ ಹಾಕಿದ್ದೀನಿ. ಹಾಗೆಯೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಗೃಹ ಪ್ರವೇಶದ ವಿಡಿಯೋ ಕೂಡ ಹಾಕ್ತೀನಿ ಅಂತ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಗೃಹ ಪ್ರವೇಶದ ವಿಡಿಯೋನ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡಿ, ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಮಕ್ಕಳು ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮಕ್ಕಳು ಹೋಲಿ ಹೇಗೆಲ್ಲ ಹಾಡಿದ್ರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.